ನೇರ ಹರ್ಷೇಂದ್ರ ಅವ್ರ ಮೇಲೆ ನೇರ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಅವುಗಳು ಈಗಾಗಲೇ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಾವೆ. ಅದೆಲ್ಲ ಸುಳ್ಳ ಅನ್ನುವಂಥದ್ದು. ಇನ್ನು SIT ಏನು ರಿಪೋರ್ಟ್ ಕೊಡ್ತದೆ ನೋಡಬೇಕಾಗಿದೆ. ಆದರೆ SIT ಈಗ ಒಂದು ಹೊಸ ಹಾದಿ ಹಿಡಿತದೆ ಅಂತ ಅನಿಸ್ತಾ. ಏನಪ್ಪ ಅಂತಂದ್ರೆ ಅಕ್ಯೂಸ್ ನಂಬರ್ 1 ಯಾರಪ್ಪ ಅಂತಂದ್ರೆ ಚಿನ್ನ ಅವನು ಅಕ್ಯೂಸ್ ನಂಬರ್ 1. ಅವನಿಂದ ಸ್ಟಾರ್ಟ್ ಆಯಿತು. ಅವನ ಸುತ್ತಮುತ್ತ ಇದೆಲ್ಲ ಯಾರು ಏನು ಮಾತಾಡಿದಾರೆ, ತಿಮ್ರೋಡಿ ಇರ್ಬೋದು, ಮತ್ತೊಬ್ಬ ನಮ್ಮ ಮಟ್ಟನವ್ರು ಇರ್ಬೋದು, ಅಥವಾ ವೀರೇಂದ್ರ ಹೆಗ್ಗಡೆ ಅವ್ರು ನೋಡೋದಿರ್ಬೋದು, ಅಥವಾ ಹರ್ಷೇಂದ್ರ ಹೆಗ್ಗಡೆ ಅವ್ರು ನೋಡೋದಿರ್ಬೋದು, ಅವ್ರ ಮಕ್ಕಳ ಗುರುತಾಗಿ ಮಾತಾಡೋದಿರ್ಬೋದು. ಇವೆಲ್ಲ ಒಂದೊಂದು ರೀತಿಯಾಗಿ ಬೆಳೀತಾ ಇದ್ದಾವೆ. ಇದಕ್ಕೆಲ್ಲ ಮೂಲ ಕಾರಣ ಇದನ್ನೆಲ್ಲ ಇವತ್ತಿಗೆ ಏನಪ್ಪ ಅಂತಂದ್ರೆ ಒಂದು ಕೊಲೆಗಡಿಸಿದ ಕೆಲಸ ಈ ವ್ಯಕ್ತಿದು ಅನ್ನೋಂಗೇನೋ ಆರೋಪಗಳು ಕಾಣ್ತಾ ಇದ್ದಾವೆ. ಆದರೆ ಇದು ಸತ್ಯ ಅಂತಲ್ಲ. ಯಾಕೆ ಎಲ್ಲಿವರೆಗೆ SIT ತನ್ನ ತನಿಖೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿ ಹೊರಗೆ ಹಾಕೋ ತನಕ ಇದೆಲ್ಲ ನಾವು ಊಹೆ ಮಾಡುವಂಥ ಕೆಲಸಗಳು. ಯಾಕಂದ್ರೆ ನಡೆದ ಘಟನೆ ಮೇಲೆ ನಾವು ಊಹೆ ಮಾಡ್ತಾಯಿದ್ದೀವಿ. ಹಾಗಂತೇಳಿ ಅಲ್ಲಿ ಹೆಣಗಳನ್ನು ಹೋಗೋದು ಸುಳ್ಳಲ್ಲ. ಅದೇ ಕಾಲಕ್ಕೆ ಹೆಣಗಳು ಯಾರು, ಅದರಲ್ಲೂ ಹದಿಹರೆಯ ಹೆಣ್ಣುಮಕ್ಕಳ ಅವ್ರ ಮೇಲೆ ದಾಳಿ ಮಾಡಿದ್ದು ಹೋಗೋದಿದ್ದು ಅನ್ನೋ ಮಾತುಗಳು ಇವತ್ತು ದಿವಸ ಅನೇಕ ಸಾಕ್ಷ್ಯಗಳು ಹೇಳ್ತಾ ಇದ್ದಾರೆ. ಹೌದಪ್ಪ, ಹೆಣ ಈ ಕೆಲಸ ನಾನು ಮಾಡ್ತಿದ್ದು ಮೊದಲು ಹೇಳಿದ್ದದು. ಇವತ್ತು ಅದನ್ನು ಕಿತ್ತಾಕ್ಲಿಕ್ಕಾಗ್ತಾಯಿಲ್ಲ, ತೆಗೆದಾಕಾಗ್ತಾಯಿಲ್ಲ. ಆದರೂ ಇವತ್ತು ನೇರವಾಗಿ ಈ ಧರ್ಮಸ್ಥಳದ ಈ ಒಂದು ಧರ್ಮಕ್ಷೇತ್ರವನ್ನು ಅಧರ್ಮೀಯರ ಕ್ಷೇತ್ರ ಮಾಡ್ತಾ ಇರುತ್ತಿರೋದು ಜನ ಮೇಲೆ ದೊಡ್ಡ ಆರೋಪ ಅದ. ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಮತ್ತು ಹೆಗ್ಗಡೆ ಅವ್ರು ಹೇಳ್ತಿರ್ಬೋದು, ವೀರೇಂದ್ರ ಹೆಗ್ಗಡೆ ನಾವು ಸ್ವಚ್ಛ ಕ್ಯಾಂಡ್ ಆದ್ನಿ ಅನ್ನುವಂಥದ್ದು ಮತ್ತೆ ಹೇಳ್ತಾ ಇದ್ದಾರೆ ಅವರು. ಅದು ಇನ್ನೂ ಆಗಿಲ್ಲ. ಅದು ಯಾಕಂದರೆ SITಯ ರಿಪೋರ್ಟ್ ಬರುವವರೆಗೆ ಅವ್ರು ಇನ್ನೂ ಆರೋಪಿ ಸ್ಥಾನದಲ್ಲೇ ಇದ್ದಾರೆ ಅನ್ನೋದು ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂತಂದ್ರೆ ಇನ್ನೂ ಕ್ಲಿಯರ್ ಆಗಿಲ್ಲ, ಯಾವ ಸಂಶೋಧನೆ ಆಗಿಲ್ಲ, ಇನ್ನೂ ತನಿಖೆ ಆಗಬೇಕಾಗಿದೆ. ಇನ್ನೂ ಅನೇಕ ವಿಷಯಗಳ ಬಗ್ಗೆ ಪ್ರಶ್ನೆಗೆ ಉತ್ತರ ಹೋಗಬೇಕಾಗಿದೆ. ಹಾಗಾಗಿ ಈಗ ಸತ್ತಂಥ ಹೆಣ್ಣುಮಕ್ಕಳು, ಅಥವಾ ಅಲ್ಲೇ ಸೌಜನ್ಯ ಕೇಸ್ ಆಗಿರ್ಬೋದು, ಅಥವಾ ಪದ್ಮಲತಾ ಅವರಾಗಿರ್ಬೋದು, ಇನ್ನೊಬ್ಬ ವಲ್ಲಿ ಅವ್ರ ಬಗ್ಗೆ ಆಗಿರ್ಬೋದು, ಇವೆಲ್ಲವೂ ನೆನಪಿಸ್ಕೊಂಡಾಗ ಇವೇನು ಸುಳ್ಳೇನು, ಆದಿದ್ದು ನಡೆದ ಘಟನೆಗಳು ಸುಳ್ಳೇನು ಅಂತೀವಿ, ಆಗಿಲ್ಲೇನು ಇವೆಲ್ಲ ಅಂತೇಳಿ. ಇವುಗಳು ಯಾರು ಹಾಗಾದರೆ ಇವ್ರು ಹಿಂದಿದ್ದಂಥವ್ರು ಅನ್ನೋದು ಇವತ್ತು ಹಂಗೆ ಪ್ರಶ್ನೆ